ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯತಮಪ್ಯಖಿಲೈಃ ವಾಕ್ಯೈಃ ಅಸ್ಯೋದ್ಭವಾದಿದಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾವತ್ರಯಾಪಹಂ. ನಮಃ ಶ್ರೀಪಾದರಾಜಾಯ ನಮಸ್ತೆ ವ್ಯಾಸಯೋಗಿನೇ. ನಮಃ ಪುರಂದರಾರ್ಯಾಯ ವಿಜಯಾರ್ಯಾಯ ತೇ ನಮಃ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ತೆ ಗುರೂನ್ ಮಮ. ಜಲಜ್ಯೇಷ್ಠನಿಭಾಕಾರಂ ಜಗದೀಶಪದಾಶ್ರಯಂ ಜಗತೀತಲವಿಖ್ಯಾತಂ ಜಗನ್ನಾಥಗುರುಂ ಭಜೆ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವತ್ ಭಕ್ತರಿದನಾದರದಿ ಕೇಳುವುದು. ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವತ್ ಭಕ್ತರಿದನಾದರದಿ ಕೇಳುವುದು. ಮೂರನೇ ಸಂಧಿ ವ್ಯಾಪ್ತಿ ಸಂಧಿ. ಪರಮಾತ್ಮ ಎಲ್ಲೆಲ್ಲಿ ಹೇಗೆ ವ್ಯಾಪ್ತನಾಗಿದ್ದಾನೆ, ವ್ಯಾಪ್ತನಾಗಿದ್ದರೂ ನಿರ್ಲಿಪ್ತನಾಗಿದ್ದಾನೆ ಅನ್ನೋದನ್ನು ಹೇಳ್ತಾರೆ. ಪುರುಷ ರೂಪತ್ರಯ ಪುರಾತನ ಪುರುಷ ಪುರುಷೋತ್ತಮಕ್ಷರಾಕ್ಷರ ಪುರುಷ ಪೂಜಿತ ಪಾದ ಪೂರ್ಣಾನಂದ ಜ್ಞಾನಮಯ ಪುರುಷ ಸೂಕ್ತ ಸುಮೇಯ ತತ್ತತ್ ಪುರುಷ ಹೃತ್ ಪುಷ್ಕರ ನಿಲಯ ಮಹಾಪುರುಷ ಜಾಂಡಾಂತರದಿ ಬಹಿರದಿ ವ್ಯಾಪ್ತ ನಿರ್ಲಿಪ್ತ. ಎಷ್ಟು ಪುರುಷ ನೋಡ್ರಿ. ಅಷ್ಟು ಸರ್ತಿ ನಾವು ಪುರುಷರಾಗಿ ಹುಟ್ಟಿದ್ದೇವೋ ಇಲ್ಲೋ. ಪುರುಷ ಪುರುಷ ಹೌದು, ನಾವೆಲ್ಲ ಪುರುಷರಾಗೇ ಹುಟ್ಟಿದ್ದೇವೆ. ಪುರುಷ ಅಂದರೆ ಇಲ್ಲಿ ಮೇಲು ಫಿಮೇಲು ಅಂತಲ್ಲ, ಶರೀರ ಅಂತನ ಅರ್ಥ. ಅನೇಕ ಶಬ್ದಗಳಿವೆ ಪುರುಷಕ್ಕೆ, ಗೊತ್ತಾಗತ್ತೆ ಇದರಲ್ಲಿ. ಪುರುಷ ರೂಪತ್ರಯ. ಪರಮಾತ್ಮ ಸೃಷ್ಟಿಯ ಆರಂಭದಲ್ಲಿ ವಟಪತ್ರಶಾಹಿಯಾಗಿ ನಾರಾಯಣ ವಾಸುದೇವ ರೂಪನಿಂದ ಅಭಿವ್ಯಕ್ತನಾಗ್ತಾನೆ. ಅದು ಒಂದು ಪುರುಷ ರೂಪ. ಆ ವಾಸುದೇವ ಮೂರು ರೀತಿಯಾಗಿ ಅವತಾರವನ್ನು ತಾಳ್ತಾನೆ. ಯಾವುದ್ಯಾವುದು? ಸಂಕರ್ಷ, ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ. ಒಂದು ರೂಪದಿಂದ ಮಹತ್ತತ್ವವನ್ನು ಪ್ರವೇಶ ಮಾಡ್ತಾನೆ, ಇನ್ನೊಂದು ರೂಪದಿಂದ ಬ್ರಹ್ಮಾಂಡದ ಖರ್ಪರವನ್ನು ಪ್ರವೇಶ ಮಾಡ್ತಾನೆ, ಇನ್ನೊಂದು ರೂಪದಿಂದ ಸಕಲ ಜೀವರಲ್ಲೂ ಪ್ರವೇಶ ಮಾಡ್ತಾನೆ ಪರಮಾತ್ಮ. ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ ಸೃಷ್ಟಿಯಾದಿಗಳಿಗೆ ಕಾರಣವಾಗಿರುವಂಥದ್ದು. ಅಷ್ಟೇ ಅಲ್ಲರಿ, ಸೃಷ್ಟಿ ಸ್ಥಿತಿ ಲಯಗಳಿಗೆ ಸೃಷ್ಟಿಯನ್ನು ಮಾಡುವಂತಹ ಕೆಲಸ ಬ್ರಹ್ಮದೇವರಿಗೆ, ಲಯವನ್ನು ರುದ್ರದೇವರಿಗೆ, ಸ್ಥಿತಿಯನ್ನು ಸಾಕ್ಷಾತ್ ಅವನೇ ಮಾಡ್ತಾನೆ. ಆದರೆ ಇವೆಲ್ಲವೂ ಕೂಡ ಅಂತತಃ ನೋಡಬೇಕಾದ್ರೆ ಪರಮಾತ್ಮನ ರೂಪಗಳೇ ಅಂತ ಹೇಳ್ತಾ ಇದ್ದಾರೆ. ಬ್ರಹ್ಮದೇವರು ಮತ್ತು ರುದ್ರದೇವರು ಎಲ್ಲವೂ ಪರಮಾತ್ಮನ ಅವತಾರಗಳೇ. ವಿಷ್ಣೋಸ್ತು ತ್ರೀಣಿ ರೂಪಾಣಿ ಪುರುಷಸ್ಯ ಮಹಾತ್ಮನಃ. ಅರ್ಥಾತ್ ಅವರಲ್ಲಿ ನಿಂತು ಪರಮಾತ್ಮ ಮಾಡ್ತಾನೆ ಅಂತ. ಪ್ರಥಮಂ ಮಹತಃ ಸೃಷ್ಟಂ, ದ್ವಿತೀಯಂ ತ್ವಂಡ ಸಂಸ್ಥಿತಂ, ತೃತೀಯಂ ಸರ್ವಭೂತಸ್ಥಂ ತಾನಿ ಜ್ಞಾತ್ವಾ ವಿಮುಚ್ಯತೆ. ಸೃಷ್ಟಿಯ ಆರಂಭವನ್ನು ಪರೀಕ್ಷಿದ್ರಾಜ ಶುಕಾಚಾರ್ಯರಿಗೆ ಕೇಳಿದಾಗ ಅವರು ಹೇಳ್ತಾರೆ, ಸೃಷ್ಟಿ ಆರಂಭ ಹೇಗಾಯಿತು ಅಂತ ಹೇಳಿ ಬ್ರಹ್ಮದೇವರು ನಾರದರಿಗೆ ಉಪದೇಶ ಮಾಡಿದ್ದಾರಪ್ಪ. ಅಂತಹ ಭಾಗವತವನ್ನು ನಾನು ನಿನಗೆ ಹೇಳುತ್ತೇನೆ. ಆ ಬ್ರಹ್ಮದೇವರಿಗೆ ಪರಮಾತ್ಮ ಹೇಳಿದ್ದ. ಆ ಚತುರ್ಮುಖ ಬ್ರಹ್ಮದೇವರು ನಾರದರಿಗೆ ಹೇಳಿದರು. ಆ ನಾರದರು ಸುಮ್ಮನೆ ನಿಮಿತ್ತೀಕರಿಸಿಕೊಂಡು ಬಂದು ವೇದವ್ಯಾಸರಿಗೆ ಹೇಳಿದರು. ಆ ವೇದವ್ಯಾಸರು
ಬರೆದಂತಹ ಭಾಗವತ ನನ್ನ ತಂದೆ, ಆ ವೇದ ನನ್ನ ತಂದೆ ನನಗೆ ಹೇಳಿದ್ರು. ಅಂತಹ ಭಾಗವತವನ್ನು, ಅಂತಹ ಭಾಗವತದಲ್ಲಿ ಬಂದಂತಹ ಸೃಷ್ಟಿಯ ರಹಸ್ಯವನ್ನು ನಿನಗೆ ಹೇಳ್ತೇನೆ. ಹಾಗಾದರೆ ಈ ಮೂರು ಪುರುಷ ರೂಪತ್ರಯ, ಅನಿರುದ್ಧ ಪ್ರದ್ಯುಮ್ನ ಸಂಘರ್ಷಣ ರೂಪಗಳು. ಪುರಾತನ, ಲಕ್ಷ್ಮಿಗಿಂತಲೂ ಪುರಾತನ, ಏಕೋ ನಾರಾಯಣೋ ಆಸೀತ್. ಲಕ್ಷ್ಮಿ ತನ್ನ ರೂಪದಿಂದ ಇರಲಿಲ್ಲ ನೋಡಿ. ಒಂದು ರೂಪ ಅಂತ ಅವಳಿಗೆ, ಅಂದರೆ ಹೇಗೆ ಪರಮಾತ್ಮನಿಗೆ ಚತುರ್ಭುಜಧಾರಿಯಾಗಿ ಇದ್ದಾನೋ, ಚತುರ್ಭುಜದಲ್ಲಿ ಶಂಖಚಕ್ರಧಾರಿಯಾಗಿ ಇದ್ದಾನೋ, ಲಕ್ಷ್ಮಿ ಪ್ರಳಯ ಕಾಲದಲ್ಲಿ ಆ ರೀತಿ ಇರಲಿಲ್ಲ. ಒಂದು ವಟಪತ್ರಳಾಗಿ ಇದ್ಲು. ಆ ವಟಪತ್ರದ ಮೇಲೆ ಪರಮಾತ್ಮ ಇದ್ದ. ಅದರಿಂದ ಅವಳಿಗಿಂತಲೂ ಪುರಾತನ, ಅವಳಿಗಿಂತಲೂ ಪುರಾತನ ಪರಮಾತ್ಮ. ಪುರುಷ, ಪುರುಷೋತ್ತಮ, ಪುರುಷುದ್ಧ ವಾಚ್ಯನಾದವನು, ಪುರಾತನ ಪುರುಷ ಅವನು. ಹೀಗೆ ಮಾಡ್ಕೊಳ್ಬೇಕು ನಾವು. ಪುರಾತನ ಪುರುಷ ಅಷ್ಟೇ ಅಲ್ಲ, ಪುರುಷೋತ್ತಮ, ಎಲ್ಲ ದೇವತೆಗಳಿಗಿಂತಲೂ ಉತ್ತಮ ಪರಮಾತ್ಮ. ಲಕ್ಷ್ಮೀ ಬ್ರಹ್ಮಾದಿ ಸಕಲ ದೇವತೆಯರಿಗಿಂತಲೂ ಸಕಲ ಜೀವರಿಗಿಂತಲೂ ಉತ್ತಮನಾದವನು ಪರಮಾತ್ಮ. ಅಷ್ಟೇ ಅಲ್ಲ, ಕ್ಷರಾಕ್ಷರ ಪುರುಷ. ಕ್ಷರ ನಾಶರಹಿತವಾದ, ನಾಶದಿಂದ ಕೂಡಿರುವಂತಹ, ನಾಶ ಸಹಿತವಾದ ಜೀವಾದಿ ಜೀವಾದಿಗಳು. ಅಕ್ಷರ ಲಕ್ಷ್ಮೀದೇವಿ, ಅವರಿಗಿಂತಲೂ ಅವನು ಉತ್ತಮನಾದವನು ಪುರುಷ. ಕ್ಷರಾಕ್ಷರ ರಹಿತನಾದ ಪುರುಷ ಅದು ಪರಮಾತ್ಮ. ಆದ್ದರಿಂದ ಲಕ್ಷ್ಮೀದೇವಿಗೆ ನಾಶ ಇಲ್ಲ, ಅವಳು ಅಕ್ಷರಳು. ಅಂತಹ ನಾಶವುಳ್ಳಂತಹ ಕ್ಷರರೂಪರಾದ ಜೀವರಿಗಿಂತಲೂ ಲಿಂಗದೇಹ ಲಕ್ಷ್ಮೀದೇವಿಗೆ ಇಲ್ಲ. ಆದ್ದರಿಂದಾಗಿ ತನ್ನಿಮಿತ್ತವಾದ ನಾಶ ಲಕ್ಷ್ಮೀದೇವಿಗೆ ಇಲ್ಲ. ಆದ್ದರಿಂದ ಅವಳು ಅಕ್ಷರಳು. ಅಂತಹ ಕ್ಷರರಾದ ಜೀವರಿಗಿಂತಲೂ ಅಕ್ಷರಳಾದ ಲಕ್ಷ್ಮೀಗಿಂತಲೂ ಉತ್ತಮನಾಗಿದ್ದಾನೆ ಪರಮಾತ್ಮ. ಅಥವಾ ಕ್ಷರಾಕ್ಷರ ಪುರುಷರು ಅಂತಂದರೆ ಈ ಜೀವರು ಬ್ರಹ್ಮಾದಿ ಪರ್ಯಂತ, ಬ್ರಹ್ಮದೇವ ಶುರು ಮಾಡಿ ತೃಣಾದಿ ಪರ್ಯಂತ ಜೀವರು ಈ ಪುರುಷರು ಅಂದರೆ ಕ್ಷರಾಕ್ಷರ ಪುರುಷರು ಅಂತಂದರೆ, ಕ್ಷರ ಅಂತ ಇಟ್ಟುಕೊಂಡಾಗ, ಕ್ಷರ ನೋಡಿ, ಕ್ಷರ ಅಂತ ಇಟ್ಟುಕೊಂಡಾಗ ಚತುರ್ಮುಖ ಬ್ರಹ್ಮದೇವರಿಂದ ಶುರು ಮಾಡಿ ತೃಣಾದಿ ಪರ್ಯಂತ ಜೀವರು. ಅಕ್ಷರ ಅಂತ ಇಟ್ಟುಕೊಂಡಾಗ ಈ ಲಕ್ಷ್ಮೀದೇವಿ. ಇಂತಹ ಪುರುಷರು, ಕ್ಷರ ಪುರುಷರು, ಅಕ್ಷರ ಪುರುಷರಿಂದ ಪೂಜಿತವಾದ ಪಾದ ಪರಮಾತ್ಮನದ್ದು. ಅದನ್ನೇ ಹೇಳಿದಲ್ಲಿ ಕ್ಷರಾಕ್ಷರ ಪುರುಷ ಪೂಜಿತ ಪಾದ. ಹೇಗಿದ್ದಾನೆ ಪರಮಾತ್ಮ? ಪೂರ್ಣಾನಂದ. ಅವರಲ್ಲಿ ಆನಂದ ಪರಿಪೂರ್ಣವಾಗಿದೆ. ಅವನಲ್ಲಿ ಇರುವಂತಹ ಜ್ಞಾನ ಪರಿಪೂರ್ಣವಾಗಿದೆ. ಅವರಲ್ಲಿ ಹೇಳೋದು ತಪ್ಪುರಿ. ಅದಕ್ಕೆ ಹೇಳಿದ್ದು ಮಯ, ಆನಂದಮಯ ಪರಮಾತ್ಮ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೆ. ಜ್ಞಾನಾನಂದಮಯ ಪರಮಾತ್ಮ. ಆಯ್ತಾ? ಅದರಿಂದ ಜ್ಞಾನಾನಂದಮಯ, ಅವನಲ್ಲಿರುವಂತಹ ಆ ಜ್ಞಾನ. ನಾವು ಅಯ್ಯೋ ಮಣ್ಣುಮಯ ಅಂತ ಹೇಳ್ತೇವೆ. ಅಯ್ಯೋ ಮೈಯೆಲ್ಲ ಮಣ್ಣುಮಯ, ಎಲ್ಲಾದ್ರೂ ಬಿದ್ದು ಬಂದರೆ ಮಣ್ಣುಮಯ ಅಂತ ಹೇಳ್ತೇವೆ. ಮಣ್ಣುಮಯ ಅಂತಂದರೆ ಸಂಪೂರ್ಣ ಮಣ್ಣಾಗಿರ್ತದ, ಎಲ್ಲೋ ಒಂದಿಷ್ಟು ಕೈ ಕಾಲೋ ಏನೋ ಮಣ್ಣಾಗಿರ್ತದೆ, ಅದನ್ನು ನೋಡಿಯೇ ಮಣ್ಣುಮಯ ಅಂತ ಹೇಳ್ತೇವೆ ನಾವು. ಆ ರೀತಿ ಯಾವುದೋ ಕೆಲವೊಂದು ಭಾಗಗಳು ಜ್ಞಾನಮಯ ಆನಂದಮಯ ಅಲ್ಲ. ಪೂರ್ಣವಾದ ಆನಂದಮಯ ಪರಮಾತ್ಮ, ಪೂರ್ಣವಾದ ಜ್ಞಾನದಮಯ ಪರಮಾತ್ಮ. ಪುರುಷ ಸೂಕ್ತ ಸುಮೇಯ. ಪುರುಷ ಸೂಕ್ತಗಳಿಂದ, ಪುರುಷ ಸೂಕ್ತವೇ ಮೊದಲಾದ ಅನೇಕ ಸೂಕ್ತಗಳಿಂದ ಸುಮೇಯ, ಸತ್ಯವಾಗಿ ಸುಷ್ಟುವಾಗಿ ಮೇಯ, ತಿಳಿಯಲ್ಪಡುವವನು, ಅದರಿಂದ ಪ್ರತಿಪಾದ್ಯನಾದವನು ಪರಮಾತ್ಮ.
ಅದ್ಭುತವಾಗಿ ಮೇಯ ತಿಳಿಯಲ್ಪಡುವವನು ಅಂತ ಅರ್ಥ. ಹೇಳ್ತೇವೆ ಪುರುಷ ಹೇಗೆ, ನಮೋಸ್ತು ಅನಂತಾಯ ಸಹಸ್ರಮೂರ್ತಯೇ ಸಹಸ್ರಪಾದಾಕ್ಷಿ ಶಿರೋರುಬಾಹವೆ ಸಹಸ್ರನಾಮ್ನೇ ಪುರುಷಾಯ ಶಾಶ್ವತೆ ಸಹಸ್ರಕೋಟಿಯುಗಧಾರಿಣೇ ನಮಃ. ಪುರುಷಾಯ, ಹೇ ಪುರುಷ, ಹೇ ಶಾಶ್ವತ, ಸಹಸ್ರನಾಮ. ಪುರುಷ ಮ್ಯೂಟ್ ಮಾಡಿ ಶೈಲಾ ಅವರೇ. ಸಾರಿ. ಹೀಗೆ ಪರಮಾತ್ಮ ಆ ಪುರುಷ, ಸತ್ಪುರುಷ, ಪುರುಷತ್ವದಿಂದಾಗಿ ಪ್ರತಿಪಾದ್ಯನಾದವನು ಪರಮಾತ್ಮ. ತತ್ತತ್ ಪುರುಷ ಹೃತ್ ಪುಷ್ಕರ ನಿಲಯ. ತತ್ತತ್ ಪುರುಷ, ಆಯಾಯ ಜೀವಿಗಳಲ್ಲಿ, ಆಯಾಯ ಸ್ವರೂಪ ದೇಹದಲ್ಲಿ, ಆಯಾಯ ಎಲ್ಲ ಜೀವಿಗಳು ಲಿಂಗದೇಹವನ್ನು ಹೊಂದಿರಬೇಕೇ ಅಂತೇನಿಲ್ಲ. ಲಕ್ಷ್ಮೀದೇವಿಗೆ ಲಿಂಗದೇಹ ಇಲ್ಲ ನೋಡ್ರಿ, ಬ್ರಹ್ಮಾದಿ ಪರ್ಯಂತವೂ ಕೂಡ ಲಿಂಗದೇಹ ಇದೆ. ಸಕಲ ಜೀವರು ಲಿಂಗದೇಹದಿಂದ ಬದ್ಧರಾದವರು. ಅದರಿಂದ ಸ್ವರೂಪ ದೇಹ ಮತ್ತು ಲಿಂಗದೇಹದಲ್ಲಿ ಇರುವಂತಹ ಅವರ ಹೃತ್ ಅಂತಂದರೆ ಅವರ ಮನಸ್ಸಿನಲ್ಲಿ ಅಂತ ಅರ್ಥ. ಹೃತ್ ತತ್ತತ್ ಪುರುಷ, ತತ್ತತ್ ಹೃತ್ ಪುಷ್ಕರ ನಿಲಯ. ತತ್ತತ್ ಪುರುಷ, ತತ್ ತ್ರಿವಿಧರಾದವರು, ತ್ರಿವಿಧರಾದ ಜೀವರು, ಅಕ್ಷರಳು, ರಮಾದೇವಿ, ಈ ಉಭಯರು. ಹೃತ್ ಪುಷ್ಕರ ನಿಲಯ. ಹೃತ್ ಅಂತಂದರೆ ಸ್ವರೂಪ ದೇಹ ಮತ್ತು ಸ್ಥೂಲ ದೇಹ, ದೇಹದ ಹೃದಯದಲ್ಲಿ ಇರುವಂಥವರು. ಪುಷ್ಕರ ಅಂತಂದರೆ ಅಷ್ಟದಳ ಕಮಲ. ನಮ್ಮ ಹೃದಯದಲ್ಲಿ ಅಷ್ಟದಳ ಕಮಲ ಇದೆ. ಆ ಪರಮಾತ್ಮ ನಮ್ಮ ಹೃತ್ಸ್ಥನಾಗಿ ಇರ್ತಾನೆ, ಅಂತಹ ಕಮಲದಲ್ಲಿ ಇರ್ತಾನೆ. ಇವಾಗಲೂ ನಾವು ಧ್ಯಾನ ಮಾಡಿದರೆ ನಮಗೆ ಗೋಚರನಾಗ್ತಾನೆ, ಗೋಚರನಾಗಿಯೇ ಆಗ್ತಾನೆ. ಭಾಗವತದಲ್ಲಿ ಹೇಳಿದ ಹಾಗೆ ನಾವು ಧ್ಯಾನ ಮಾಡಬೇಕು. ಭಾಗವತದಲ್ಲಿ ಹೇಳ್ತಾರೆ, ಕೊನೆ ಕಾಲದಲ್ಲಿ ನಾವು ಈ ರೀತಿಯಾದ ಧ್ಯಾನ ಮಾಡಬೇಕು ಅಂತ. ಆಗಿನ ಕಾಲದಲ್ಲಿ ನಮ್ಮ ಕೊನೆ ಕಾಲ ಅಂತ ಹೇಳೋರು ಅಥವಾ ಶಾಪ ಕೊಡೋರು ಯಾರೋ ಒಬ್ರು ಇರ್ತಿದ್ರು ರೀ. ನಮ್ಮದು ಕೊನೆ ಕಾಲ ಅಂತ ಯಾವಾಗ ಗೊತ್ತಾಗತ್ತೆ ಹೇಳ್ರಿ? ಕೊನೆ ಕಾಲ ಅಂತ ಗೊತ್ತಾಗೋದ್ರಲ್ಲಿ ನಾವು ಕೊನೆ ಆಗೋಗ್ಬಿಟ್ಟಿರ್ತೀವಿ. ಅದರಿಂದ ಕೊನೆಯ ಕಾಲ ಯಾವುದು ನಮ್ದು? ಹಾಗಾದರೆ ಯಾವುದು ನಮ್ದು ನಿಜವಾದ ಕೊನೆಯ ಕಾಲ? ಯಾವಾಗ ಬೇಕಾದರೂ ಆಗ್ಬೋದು. ಅದರಿಂದ ಕೊನೆಯ ಕಾಲದಲ್ಲಿ ಜೀವಿ ಈ ರೀತಿಯಾದ ಧ್ಯಾನವನ್ನು ಮಾಡಬೇಕು. ಹಾಗಾದರೆ ಪ್ರತಿನಿತ್ಯವೂ ಮಾಡಬೇಕು. ನಾವು ಕೊನೆಯ ಕಾಲ ಯಾವುದು ಇಲ್ಲವೇ ಇಲ್ಲ. ನಿದ್ರಯಾ ಹೀಯತೆ ರಕ್ತಂ ವ್ಯವಾಯೇನ ನವಂ ವಯಃ ದಿವಾ ಅರ್ಥೇ ಹಯಾ ರಾಜನ್ ಕುಟುಂಬ ಭರಣೇನವಾ. ಅವನು ಕೇಳಿದಂತಹ ಪ್ರಶ್ನೆಗೆ ಕೊನೆಯ ಕಾಲದಲ್ಲಿ ಯಾರನ್ನ ಸ್ತೋತ್ರ ಮಾಡಬೇಕು, ಏನನ್ನ ವಿಚಾರ ಮಾಡಬೇಕು ಕೇಳಿದಾಗ ವರೀಯಾನೇಶತೆ ಪ್ರಶ್ನ. ಅದ್ಭುತವಾದ ಪ್ರಶ್ನೆ ಪರೀಕ್ಷಿತ ನಿಂದು. ಏನು ಕೇಳ್ತೀಯೋ? ಬರೀ ನಿದ್ರೆಯಲ್ಲಿ ರಾತ್ರಿಯನ್ನು ಕಳೆದು ಬಿಡ್ತೇವೆ. ಆದರೆ ಭಾಗವತವನ್ನು, ಪರತತ್ವವನ್ನು ತಿಳಿಲಿಕ್ಕೆ ನಾವು ರಾತ್ರಿ ಎದ್ದೇಳೋದಿಲ್ಲ. ಆದರೆ ವ್ಯವಾಯೇನ ನವಂವಯ, ಈ ಯೌವನ ಸ್ತ್ರೀ ಸುಖವನ್ನು ಪಡಿಲಿಕ್ಕೆ ಅಥವಾ ಸ್ತ್ರೀ ಪುರುಷ ಸುಖವನ್ನು ಪಡಿಲಿಕ್ಕೆ ಆವಾಗ ಎದ್ದು ಬಿಡುತ್ತಾನೆ ಜೀವ. ಅದಕ್ಕೆ ನಿದ್ದೆ ಗಟ್ಟು ಬಹಳ ಕಷ್ಟಪಡ್ತಾನೆ, ಏನೋ ಸಾಧನೆ ಆಯಿತು ಅಂತ. ಆದರೆ ಪರತತ್ವವನ್ನು ತಿಳಿಲಿಕ್ಕೆ ಯಾರೂ ನಿದ್ದೆಗೆಡುವುದಿಲ್ಲ. ಹಗಲಲ್ಲಿ ದಿವಾ ಅರ್ಥೇ ಹಯಾರಾಜನ್, ಹಣ ಸಂಪಾದನೆ ಮಾಡಬೇಕ್ರಿ. ಯಾವುದಕ್ಕೆ? ಕುಟುಂಬ ಭರಣೇನವ, ಕುಟುಂಬಕ್ಕೋಸ್ಕರ. ಹೀಗೆ ಹೇಳ್ತಾರೆ. ಹೀಗೆ ಹೇಳಿ ಈ ರೀತಿಯಾಗಿ ನಾವು ಧ್ಯಾನ ಮಾಡಬೇಕು. ನಮ್ಮ ಗುದದ್ವಾರಗಳನ್ನು ನಮ್ಮ ಹಿಮ್ಮಡಿಯಿಂದ ಮುಚ್ಚಿಕೊಳ್ಳಬೇಕು.
ಕೆಳಗಡೆ ಇರುವಂಥ ಉದಾನ ವಾಯುವನ್ನು ಅಲ್ಲಿಯೇನೆ ಸ್ತಬ್ಧ ಮಾಡಬೇಕು. ಜಠರದಿಂದಾಗಿ ಆ ನಮ್ಮ ಪ್ರಾಣವನ್ನು ಹೃದಯದಲ್ಲಿ ತರಬೇಕು. ಹೃದಯದಿಂದ ಕಂಠಕ್ಕೆ, ಕಂಠದಿಂದ ತಾಲುವಿಗೆ, ತಾಲುವಿನಿಂದ ಭೂಮಧ್ಯಕ್ಕೆ ಹೀಗೆ ತರಬೇಕು. ಅದರಿಂದಾಗಿ ಆ ಹೃದಯದಲ್ಲಿ, ಹೃದಯ ಕಮಲದಲ್ಲಿ ವಾಸವಾಗಿದ್ದಾನೆ ಪರಮಾತ್ಮ. ಪುಷ್ಕರ ನಿಲಯ, ಆ ಪುಷ್ಕರ ಅಂದರೆ ಕಮಲ, ನಿಲಯ ಅಲ್ಲಿ ವಾಸವಾದವನು. ಹೇಗಿದ್ದವನು ಅವನೇನು? ಮಹಾಪುರುಷ ಜಾಂಡಾಂತರದಿ ಬಹಿರದಿ ವ್ಯಾಪ್ತ ನಿರ್ಲಿಪ್ತ. ಈ ಮಹಾಪುರುಷ ಜಾಂಡ ಅಂತಂದ್ರೆ ಬ್ರಹ್ಮಾಂಡ ಅಂತ ಅರ್ಥ. ಈ ಮಹಾಪುರುಷ ಹೇಗಿದ್ದಾನೆ? ಅಜಾಂಡಾಂತರದಿ, ಒಂದು ರೂಪದಿಂದ ಬ್ರಹ್ಮಾಂಡ ಖರ್ಪರದಲ್ಲೇನೋ ಇದ್ದಾನೆ ಅಷ್ಟೇ ಅಲ್ರಿ. ಅದಕ್ಕೆ 9 ಆವರಣ ಇದೆ. ಜಲ, ಅಗ್ನಿ, ವಾಯು, ಆಕಾಶ, ಅಹಂಕಾರ, ಮಹತ್ತತ್ವ, ತಮಸ್ಸು, ರಜಸ್ಸು, ಸತ್ವ ಅಂಥೇಳಿ ಅದು ಎಲ್ಲದರಲ್ಲೂ ವ್ಯಾಪ್ತನಾಗಿದ್ದಾನೆ ಪರಮಾತ್ಮ. ಹೀಗೆ ನಾವು ಪರಮಾತ್ಮನ ವ್ಯಾಪ್ತಿತ್ವದ ಚಿಂತನೆಯನ್ನು ಮಾಡಬೇಕು. ಈ ರೀತಿ ಚಿಂತನೆ ಏಕಕಾಲದಲ್ಲೇ ಮಾಡುವಂಥವರು ಆಚಾರ್ಯರು ಮಾತ್ರ. ಅಂದರೆ ಈ ರೀತಿ ಚಿಂತನೆ ಮಾಡಬೇಕು ಅಂತ ಹೇಳಿ ಜಗನ್ನಾಥದಾಸರು ಒಂದೇ ಪದ್ಯದಲ್ಲಿ ಬರೆದಿರೋದು ಹೇಳಿ. ಬಹಳ ಕಷ್ಟ. ಮಹಾಮಹಿಮರು ಅಂದರೆ ಆ ಜ್ಞಾನಿಗಳ ಒಂದು ಆಶೀರ್ವಾದ ಇಲ್ಲದೇನೆ ಇದನ್ನು ಈ ರೀತಿ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಪ್ರಶ್ನೆ ಇದ್ರೆ ಕೇಳಿ. ಮುಂದೆ ಹೋಗೋಣ. ಬ್ರಹ್ಮಾಂಡದಲ್ಲೇನೋ ಆಯಿತು. ಬ್ರಹ್ಮಾಂಡದಲ್ಲಿ ಯಾವ ಯಾವ ರೂಪದಿಂದ ಯಾವ ಯಾವ ತತ್ವಗಳಿವೆ, ಯಾವ ಯಾವ ಪಂಚಭೂತಗಳು, ಅದರಲ್ಲಿ ಹೇಗಿದ್ದಾನೆ ಹೇಳ್ತಾ ಇದ್ದಾರೆ. ಸ್ತ್ರೀ ನಪುಂಸಕ ಪುರುಷ ಭೂಸಲಿಲಾನಲಾನಿಲ ಗಗನ ಮನ ಶಶಿ ಭಾನುಕಾಲ ಗುಣ ಪ್ರಕೃತಿಯೊಳಗೊಂದು ತಾನಲ್ಲ. ಏನು ಇವನ ಮಹಾಮಹಿಮೆ ಕಡೆಗಾಣ ರಜಭವ ಶಕ್ರ ಮುಖರು ನಿಧಾನಿಸಲು ಮಾನವರಿಗಳ ಒಡೆ ವಿಚಾರಿಸಲು. ನಾಲ್ಗಿಯೇ ಹೊಳ್ಳೋದಿಲ್ಲ. ಒಳ್ಳೆ ಕವಡೆ ಹಾಕಿದಂಗೆ ಶಬ್ದ ಬರ್ತದಷ್ಟೇ. ಟೊಳೊ 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 ಅಂಥೇಳಿ ಎಲ್ಲ ಲಕಾರಗಳು ಬಂದುಬಿಟ್ರೆ ಕವಡೆ ಹಾಕಿದಾಗ ಶಬ್ದ ಹೇಗಿದೆ ನೋಡಿ. ಸ್ತ್ರೀ ಯಾರ್ಯಾರಲ್ಲಿದ್ದಾನೆ ಪರಮಾತ್ಮ? ಸ್ತ್ರೀಯಲ್ಲಿದ್ದಾನೆ, ನಪುಂಸಕರಲ್ಲಿದ್ದಾನೆ, ಪುರುಷರಲ್ಲಿ ಇದ್ದಾನೆ. ಇಲ್ಲಿ ಪುರುಷ ಅಂದರೆ ಮೇಲು ಅಂತಲೇ ಅರ್ಥ. ಯಾಕೆ ಸ್ತ್ರೀ ಅಂತ ಬಂದ್ಬಿಟ್ಟಿದೆ ಇಲ್ಲಿ. ಪುರುಷ ಅಂದರೆ ಒಬ್ಬ ಗಂಡು ಅಂತಲೇ ಅರ್ಥ ಇಲ್ಲಿ. ಸ್ತ್ರೀಯಲ್ಲಿ, ನಪುಂಸಕರಲ್ಲಿ ಭೂಮಿಯಲ್ಲಿ, ಸಲಿಲ ನೀರಿನಲ್ಲಿ, ಅನಲ ಬೆಂಕಿಯಲ್ಲಿ, ಅನಿಲ ವಾಯುವಿನಲ್ಲಿ, ಗಗನ, ಮನ, ಶಶಿ. ನಮ್ಮ ಶಶಿ ಅಂತಂದರೆ ಯಾರೋ ಚಂದ್ರನಲ್ಲಿ, ಭಾನು ಸೂರ್ಯ ಅಂತರ್ಥ. ಶಶಿ ಅಂತಂದರೆ ನಮ್ಮ ಎಡಗಣ್ಣಿಗೆ ಅಭಿಮಾನಿಯಾದ ಈ ಚಂದ್ರದೇವರಲ್ಲಿ. ಭಾನು ಸೂರ್ಯ ಅಂತರ್ಥ, ಬಲಕಣ್ಣಿಗೆ ಅಭಿಮಾನಿ ಸೂರ್ಯದೇವರಲ್ಲಿ. ಈ ರೀತಿ ಕಾಲ ಅಂದರೆ ಏನು ಗೊತ್ತಾ? ಒಂದು ಆಯುಸ್ಸಿನ ಪರಿಣಾಮ ಅಂತರ್ಥ, ಪರಿಮಿತಿ ಅಂತರ್ಥ. ಪರಿಣಾಮ ಅಲ್ಲ, ಪರಿಮಾಣ. ಜೀವರುಗಳಿಗೆ ಇರುವಂತಹ ಆಯುಸ್ಸಿನ ಪರಿಮಾಣ ಕಾಲ ಅಂತಂದರೆ. ಗುಣ, ಆಯಾಯ ಸ್ಥೂಲ ದೇಹಗಳಲ್ಲಿ ಇರುವಂತಹ ಸತ್ವರಜಸ್ತಮೋ ಗುಣಗಳಲ್ಲಿ ಇದ್ದಾನೆ ಪರಮಾತ್ಮ. ಪ್ರಕೃತಿಯೊಳಗೊಂದುತ ಇಂತಹ ಪ್ರಕೃತಿಗಳಲ್ಲಿ ಇರುವಂತಹ ಈ ಸ್ತ್ರೀ, ನಪುಂಸಕ, ಪುರುಷ, ಭೂ, ಸಲಿಲ, ಅನಲ, ಅನಿಲ, ಗಗನ, ಮನ, ಶಶಿ, ಭಾನು, ಕಾಲ, ಗುಣ
ಎಲ್ಲದರಲ್ಲೂ ಇದ್ದಾನೆ. ಆದರೆ ಯಾವುದೂ ತಾನಲ್ಲ. ವಿಚಾರ ಹೇಗೆ ಮಾಡ್ತೀರಿ ಹೇಳಿ. ಪರಮಾತ್ಮ ಎಲ್ಲದರಲ್ಲೂ ಇದ್ದಾನೆ, ಆದರೆ ಯಾವುದೂ ಅವನಲ್ಲ. ಅರ್ಥಾತ್ ಮಣ್ಣು ಮಡಿಕೆ ಆದ ಹಾಗೆ ಅಲ್ಲ. ಈಗ ಮಣ್ಣು ಮಡಿಕೆ ಆಯಿತು, ಅದು ಮಣ್ಣು ಹೌದೋ ಅಲ್ವೋ? ಅದು ಹೇಳಿ. ಮಣ್ಣು ಮಡಿಕೆ ಆಯಿತು, ಅದು ಮಣ್ಣೇ ತಾನೆ. ಮಣ್ಣು ಮಡಿಕೆ ರೂಪವನ್ನ ಪಡೆದಾಗ ಮಣ್ಣು ಅಲ್ಲಿದೆ. ಅಂದ್ರೆ ಮಣ್ಣೇ ಮಡಿಕೆ ಆದದ್ದು, ಅದನ್ನ ಉಪಾದಾನ ಕಾರಣ ಅಂತ ಹೇಳ್ತೇವೆ. ಪರಮಾತ್ಮ ಹಾಗಲ್ಲ. ಸಾಕ್ಷಾತ್ ಪರಮಾತ್ಮನೇನೇ ಈ ಎಲ್ಲ ಒಂದು ಪರಮಾತ್ಮನೇನೆ ಈ ಎಲ್ಲ ಒಂದು ರೂಪಗಳಿಂದಾಗಿ ಅವನು ಪರಿಣಾಮನಾದವನಲ್ಲ, ಅದರಲ್ಲಿ ಇದ್ದು ಅವುಗಳನ್ನು ನಿಯಮನೆ ಮಾಡುವಂಥವನು ತದಂತರ್ಯಾಮಿ ಅಂತರ್ಥ. ಅಂತರ್ಯಾಮಿತ್ವಧಿಕರಣ ಆಯಿತು, ಮೊನ್ನೆ ನೋಡಿದ್ದೀವಿ. ಅಂತರ್ಯಾಮಿನಿ ಮೀಶೇಷಂ, ಯಾರು ಒಳಗಡೆ ನಿಂತು ನಿಯಮನೆ ಮಾಡ್ತಾರೋ ಅವನು ಅಂತರ್ಯಾಮಿ ಅಂತ ಅರ್ಥ. ನಿಯಮನೆ ಮಾಡಿಸ್ತಾನೆ ಪರಮಾತ್ಮ. ಹೀಗೆ ಅದರಿಂದ ಎಲ್ಲದರಲ್ಲೂ ಇದ್ದಾನೆ, ಅದು ಯಾವುದೂ ತಾನಲ್ಲ. ಅಂದರೆ ಅದರಿಂದ ಆಗುವಂತಹ ಸುಖ ದುಃಖಾದಿಗಳ ಒಂದು ಆ ಲೇಪ ಅವನಿಗೆ ಇಲ್ಲ. ಅದರಿಂದ ಬರುವಂಥ ಪಾಪ ಪುಣ್ಯಗಳ ಲೇಪ ಪರಮಾತ್ಮನಿಗೆ ಇಲ್ಲ. ಹೀಗೆ ಹೇಳ್ತಾರೆ ಮುಂದೆ. ಏನು ಇವನ ಮಹಾಮಹಿಮೆ, ಏನು ಹೇಳೋದಪ್ಪ ಇವನ ಮಹಿಮೆಯನ್ನ? ಹಾಗೆ ಮೆಚ್ಚಿಸಲಿ ನಿನ್ನ ಶ್ರೀಹರಿ, ಹಾಗೆ ಮೆಚ್ಚಿಸಲಿ ನಿನ್ನ. ಮಂಗಳಭಿಷೇಕಕ್ಕೆ ಉದಕವ ತರುವೆನೆ, ಗಂಗೆಯಂಗುಷ್ಠದಿ ನೀ ಪಡೆದಿರುವಿ, ಸಂಗೀತ ಕೀರ್ತನೆ ಪಾಡುವೆನದರೆ, ತುಂಬುರು ನಾರದರು ಸ್ತುತಿಸಿ ಪಾಡುವರಯ್ಯ. ಎಂತಹ ಮಹಿಮೆ, ಎಂತಹ ಅಪ್ರತಿಮವಾದ ಶಕ್ತಿ ಪರಮಾತ್ಮನದ್ದು. ಏನು ಇವನ ಮಹಿಮೆ? ಕಡೆಗಾಣೆನು ನೋಡ್ಲಿಕ್ಕಾಗೋದಿಲ್ಲ. ಇಷ್ಟು ಇವನ ಮಹಿಮೆ ಅಂತ ಆಗೋದಿಲ್ಲ. ಯಾಕೆ ಗೊತ್ತಾ? ಅಜಭವ ಶಕ್ರಮುಖರು, ಅಜಭವ ಶಕ್ರಮುಖರು. ಅಜ ಬ್ರಹ್ಮದೇವರು, ಬ್ರಹ್ಮ ರುದ್ರೇಂದ್ರಾದಿ ದೇವತೆಗಳು ಕೂಡ ಅಷ್ಟೇ ಅಲ್ಲ, ಇನ್ನೂ ರಮಾದೇವಿಯೂ ಕೂಡ ಅವಳಿಗೆ ಇವನಲ್ಲಿ ಎಷ್ಟು ಮಹಿಮೆ ಇದೆ ಬರ್ತದೆ. ಕೇಳಿದ್ದೀರಿ, ಎಲ್ಲರೂ ಬಹಳ ಸರ್ತಿ ಕೇಳಿದ್ದೀರಿ. ನ ರಮಾಪಿ ಪದಾಂಗುಲಿ ಲಸನ್ನಖ ದೂರ ರಜನಂತ ಸದ್ಗುಣ. ಅವನ ನಖದ ತುದಿಯಲ್ಲಿ ಇರುವ ಒಂದು ಅಣುವಿನಲ್ಲಿ ಇರುವಂತಹ ಗುಣಗಳನ್ನು ಇನ್ನೂ ಎಣಿಸ್ತಾ ಇದ್ದಾಳೆ ಲಕ್ಷ್ಮೀದೇವಿ. ಕಡೆಗಾಣ ರಜಭವ ಶಕ್ರಮುಖರು ಬ್ರಹ್ಮರುದ್ರೇಂದ್ರಾದಿ ದೇವತೆಗಳು ಅಷ್ಟೇ ಅಲ್ಲ, ಇನ್ನು ರಮಾದೇವಿಯೇ ಕಡೆಗಂಡಿಲ್ಲ ಅಂದಮೇಲೆ ಇವರು ಯಾವ ಲೆಕ್ಕ ಅಂತ. ಅಷ್ಟೇ ಅಲ್ಲಪ್ಪ, ಆಯ್ತು ಏನೋ ಅಕಸ್ಮಾತ್ ಆಗಿ ಸ್ಪೀಡ್ ಎಣಿಸಿದ್ದಾಳೋ ಏನೋ ಲಕ್ಷ್ಮೀದೇವಿ. ಎಣಿಸ್ಲಿಕ್ಕೆ ಕೊನೆಗೆ ಇನ್ನೊಂದು 10-15 ದಿನ ಗುಣಗಳಿತ್ತೋ ಏನೋ, ಪಟಪಟ ಎಣಿಸ್ಲಿ ಲೆಕ್ಕ ತಪ್ಪೋಯ್ತು. ಆಯ್ತಪ್ಪ, ಸ್ವಲ್ಪ ನಿಧಾನ ಎಣಿಸಿದ್ರಾಯ್ತು, ಹಾಗೆ ಆಗತ್ತೆ. ನಿಧಾನ ಎಣಿಸ್ಲಿಕ್ಕೆ ಶುರು ಮಾಡಿದ್ರು ಕೂಡ ಆಗಲಿಲ್ಲ. ನಿಧಾನಿಸಲು ಬಹಳ ನಿಧಾನವಾಗಿ ಎಣಿಸ್ಲಿಕ್ಕೆ ಶುರು ಮಾಡಿದರೂ ಕೂಡ ಯಾರೇ ಆಗಲಿ ಅವರವರ ಯೋಗ್ಯತೆಗೆ ತಕ್ಕ ಹಾಗೆ ಎಣಿಸಬಲ್ಲರೇ ಹೊರತು
ಪರಮಾತ್ಮನ ಸಂಪೂರ್ಣರಾಗಿ ಯಾರೂ ಕೂಡ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಇವನ್ ಲಕ್ಷ್ಮೀದೇವಿ ಮಾನವರಿಗೆ ಅಳಬಡುವುದೇ ಅಂತಹ ವಿಚಾರಿಸಲು ಅಂತಹ ದೇವಾನುದೇವತೆಗಳಿಂದಲೇ ಪರಮಾತ್ಮನನ್ನು ತಿಳಿಲಿಕ್ಕಾಗಿಲ್ಲ ಅಂದ ಮೇಲೆ ಮಾನವರಿಂದ ಅಳಬಡುವುದೇ ನಾವು ವಿಚಾರ ಮಾಡಲಿಕ್ಕೂ ಆಗೋದಿಲ್ಲ. ಅವರು ವಿಚಾರ ಮಾಡಿ ಕೆಲವೊಂದು ಗುಣಗಳನ್ನು ಎಣಿಸಬಲ್ಲರು. ದೇವತೆಗಳು ಕೆಲವೊಂದು ಗುಣಗಳನ್ನು ಎಣಿಸಬಲ್ಲರು. ಆದರೆ ಮಾನವರು ವಿಚಾರ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಅಂತಹ ಮಹಾಮಹಿಮ ಪರಮಾತ್ಮ ಅನ್ನೋದನ್ನು ಇದರಲ್ಲಿ ಹೇಳ್ತಾ ಇದ್ದಾರೆ. ಪ್ರಶ್ನೆ ಇದ್ದರೆ ಕೇಳಿ. ಇನ್ನಿಂದ ಬಹಳ ಕೈ ಹಿಡಿಯುತ್ತೆ ಒಂದೊಂದು ಪದ್ಯವೂ ಕೂಡ. ವ್ಯಾಪ್ತಿ ಸಂಧಿ ಆದ್ದರಿಂದಾಗಿ ಸ್ವಲ್ಪ ನಾವು ನಿಧಾನವಾಗಿ ಹೋಗೋಣ. ನಿಧಾನ ಹೋದ್ರೂ ಬಹಳ ಕಷ್ಟ ಇದೆ ಅರ್ಥ ಆಗೋದು. ಬಹಳನೇ ಕಷ್ಟ ಇದೆ ಆಚಾರ್ಯ. ಇದೊಂಥರ ಮಿನಿ ಸುಧಾ ಇದ್ದಂಗೆ ನಮ್ಗೆ. ಸುಧಾ ಪಾಠ ನೀವೆಲ್ಲ ಮಾಡ್ಕೊಂಡಿದ್ದೀರಾ? ಸುಧಾ ಪಾಠಕ್ಕಿಂತ ಇದು ಹತ್ತದ ಅಯ್ಯಪ್ಪ ಏನೇನೋ ಇದೆ. ಏನಿಲ್ಲ ಅಂತ ಹೇಳಕ್ ಆಗಲ್ಲ. ಏನೇನೋ ಇದೆ, ಎಲ್ಲ ಇದೆ. ಅಷ್ಟು ಸುಲಭವಾಗಿ ಅರ್ಥ ಆಗಲ್ಲ. ಆನಂದ ಕೇಳ್ತಾ ಹೋದ್ರೆ ಹಾ, ಖಂಡಿತ 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 ಆಗತ್ತೆ. ನಾವೇನೇನೋ ತಿಳ್ಕೊಂಡಿರ್ತೀವಿ, ಇವಾಗೆಲ್ಲ ಗೊತ್ತಾಗ್ತಾ ಇದೆ ಏನು ಅಂತ. ಇನ್ ಕೆಲವರು ಬರೀ ಬಾಯಿ ಹಾರ್ಟ್ ಮಾಡಿರ್ತಾರೆ. ಹೌದು. ನಾವು ಮೊದ್ಲ ಇದನ್ನೇ ತಿಳ್ಕೊಂಡಿದ್ದೆ ಆಚಾರ್ಯ. ಹರಿಕಥಾಮೃತ ಸಾರ ಅಂತಂದ್ರೆ ನಾವು ಇದು ಅಂತ ಅನ್ಕೊಳ್ಳೋದು ಅಷ್ಟೊಂದೆಲ್ಲ ಅರ್ಥ ಇಲ್ಲ ಅಂತ ಏನೋ ಇಟ್ಕೊಂಡಿದ್ದೆ ಅಷ್ಟೇನೆ. ಆದ್ರೆ ಈಗ ಗೊತ್ತಾಗ್ತಾ ಇದೆ. ನಾವು ಮಂಕುತಿಮ್ಮನ ಕಗ್ಗ ಓದ್ತಾ ಇದ್ವಿ. ಚಿಕ್ಕ ಹುಡುಗರಾಗಿದ್ದಾಗ ಮಂಕುತಿಮ್ಮನ ಕಗ್ಗ ಓದಿದ್ವಿ ಸ್ಕೂಲಲ್ಲಿ. ಪಾಠ ಒಂದೆರಡು ಇರ್ತಿತ್ತು. ಆಮೇಲೆ ಮಂಕುತಿಮ್ಮನ ಕಗ್ಗ ಓದಿದ್ದೆ ಬೇರೆ ನಾವು. ನಾವು ದೊಡ್ಡವರಾದ್ಮೇಲೆ ಓದ್ಕೊಂಡದ ನಮಗ ಅದರ ಅರ್ಥ ಗೊತ್ತಾಯ್ತು. ಹಂಗೆ ಇದು ಇವರೆಲ್ಲ ಬಾಯಿನಲ್ಲಿ ಹೇಳ್ತಾ ಇದ್ರು. ಹರಿಕಥಾಮೃತ ಸಾರ ಅದು ಇದು ಎರಡು ಹೇಳೋರು, ನಾವು ಹೂ ಅಂತ ಕಿವಿಗೆ ಬಹಳ ಚೆನ್ನಾಗಿ ಹೇಳ್ತಾರೆ ಅಂತ ಚಪ್ಪಾಳೆ ತಟ್ಕೊಡ್ತಿದ್ವಿ. ಈಗ ಒಳಗ್ ಹೋದ್ಮೇಲೆ ಗೊತ್ತಾಗ್ತಾ ಇದೆ ಇದ್ರಲ್ಲಿ ಏನಿಲ್ಲ ಅಂತ. ಇವ ನಮಸ್ಕಾರ ಆಚಾರ್ಯ, ಚೆನ್ನಾಗಿ ಹೇಳ್ತೀರಾ ನೀವು. ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀವಿ ಅಷ್ಟೇ. ಬಟ್ ಅರ್ಥ ಈಗ ಆಗ್ತಾ ಇರ್ಬೇಕು. ಹಾಡೋ ದಾಟಿ ಕೈ ಬಿಟ್ಟು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೆ. ಅದನ್ನೇ ನಾ ಹೇಳಿದ್ದು. ಚಪ್ಪಾಳೆ ತಟ್ಟೆ ಹೊಡೆದ್ ಬಿಡ್ತಿದ್ವಿ. ಆದ್ರೆ ಬಹಳ ಜೋಡಣೆ ಕೇಳಿ ಭಾರಿ ಚೆನ್ನಾಗಿದೆಯಪ್ಪ, ಕನ್ನಡ ಭಾರಿ ಬರೆದಿದ್ದಾರೆ ಅಂತ ಸ್ವಲ್ಪ ಖುಷಿ ಆಗುತ್ತೆ ಅಷ್ಟೇ. ಅದ್ರ ನಿಜವಾದ ಅರ್ಥ ಅಯ್ಯಯ್ಯೋ ಎಲ್ಲೆಲ್ಲೋ ಇದೆ, ಏನೇನೋ ಇದೆ, ನಮ್ಗೇನು ಅರ್ಥವಾಗಲ್ಲ. ಆದ್ರೂ ನೀವ್ ಹೇಳಿದ್ರು ಕೂಡ ನೀವ್ ಹೇಳದ್ 100ರಲ್ಲಿ ಒಂದ್ ಅರ್ಥ ಆಗ್ಬಹುದು ಅಂತ ಅನ್ಕೊಂಡಿದೀನಿ. 1% ಶೇಕಡ 1 ಅಷ್ಟೇ. ನಮ್ಗೆ ಹೇಳಿದ್ದನ್ನ ನಾಳೆ ಇನ್ನೊಮ್ಮೆ ಹೇಳ್ರಿ ಅಂದ್ರೆ ನಾವ್ ಇನ್ನೊಮ್ಮೆ ನೋಡ್ಕೋಬೇಕು. ಅಷ್ಟು ಕಷ್ಟ ಇದೆ. ಅಲ್ಲ, ಬಹಳನೇ ಕಷ್ಟ ಇದೆ ಆಕ್ಚುಲಿ. ಬಹಳ ಕಷ್ಟ ಇದೆ. ನನಗೆ ಗೊತ್ತಿರ್ಲಿಲ್ಲ ಇದು ಈ ತರ ಅಂತ. ಚೈನಾನಲ್ಲಿ ಒಂದು ಪದ್ಯ ಇದೆ, ಯಾವುದು? 1000 ಮೈಲ್ ಜರ್ನಿ ಸ್ಟಾರ್ಟ್ಸ್ ವಿತ್ ಫಸ್ಟ್ ಸ್ಟೆಪ್ ಅಂತ. ನೀವು 1% ಆದ್ರೂ ಪರವಾಗಿಲ್ಲ, ಅಷ್ಟಾದ್ರೂ ಅರ್ಥ ಆಗ್ಲಿ. ಧನ್ಯವಾದ. ಅಲ್ಲ, ಇವಾಗ ಅಟ್ಲೀಸ್ಟ್ ನಾನು ಹೇಳೋದು, ಇವ್ರು ಹೇಳಿದ್ಮೇಲೆ, ಆಚಾರ್ಯ ಹೇಳಿದ್ಮೇಲೆ ಆ ಪುರುಷ ಅಂತ ಹೇಳಿದ್ಮೇಲೆ ಪರವಾಗಿಲ್ಲ, ನಮಗೂ ಪುರುಷ ಸೂಕ್ತ ಬರುತ್ತೆ ಅಂತ ಹೇಳ್ಕೋಬಹುದು. ಹಿಂಗೆ ಏನೋ ಒಂದೊಂಚು ಆತರ 1% ಅಷ್ಟೇ. ಅಷ್ಟು ಬಿಟ್ಟು ಇನ್ನೇನಿಲ್ಲ ನಮಗೆ. ಇನ್ನ ಅದು ಒಳಗೆಲ್ಲ ಹೋಗಿ ಅಷ್ಟೊಂದೆಲ್ಲ ಅಯ್ಯಪ್ಪ ಬಹಳ ಇದೆ. ಅಷ್ಟಾದ್ರು ಬರುತ್ತೆ, ಸ್ವಲ್ಪ ಫೌಂಡೇಶನ್ ಇರುತ್ತೆ ನಮ್ಗೆ. ಎರಡನೇದು ಮೂರನೇ ಸತಿ ಎಲ್ಲರೂ ಅನ್ಕೋತಾರೆ ಕನ್ನಡ ಸುಲಭ, ನನ್ಗೆ ಅರ್ಥ ಆಗುತ್ತೆ ಅಂತ. ಅಷ್ಟೇನ್ ಸುಲಭ ಇರಲ್ಲ, ಬಹಳನೇ ಕಷ್ಟ ಇದೆ ಆಚಾರ್ಯ. ಆದ್ರೂ ಪರವಾಗಿಲ್ಲ, ನೀವ್ ಹೇಳ್ತಾ ಇದ್ದೀರಾ. ನೀವ್ ಹೇಳಿದ್ದೆ ಸ್ವಲ್ಪನಾದ್ರೂ ನಮ್ಮ ತಲೆಗೆ ಹೋಗುತ್ತೆ, ಖಂಡಿತ ಹೋಗುತ್ತೆ. ಏನೋ ಹೇಳ್ತಿದ್ದೀನಿ, ಹೋದ್ರೆ ನಿಮ್ಮ ಪುಣ್ಯ, ನಮ್ಮ ಗುರುಗಳ ಅನುಗ್ರಹ ಅಷ್ಟೇ. ಅಯ್ಯೋ ಸ್ವಾಮಿ, ನಾನೇನು ಹೇಳೋಂಗಿಲ್ಲ. ಈ ಕರುಣಾಸಂಧಿ ಕೇಳಿದ ಮೇಲೆ ನಮಗೆ ಗೊತ್ತಾಯ್ತು ಏನ್ ಕತೆ ಅಂತ. ಭಗವಂತನೇ ಸುಮ್ಮನೆ ನಮಸ್ಕಾರ ಮಾಡ್ತಿದ್ವಿ ಎಷ್ಟು ದಿವಸ. ಸತ್ಯವಾಗ್ಲೂ ಹೇಳ್ತೀನಿ, ಸುಮ್ಮನೆ ನಮಸ್ಕಾರ ಮಾಡ್ತಾ ಇದ್ವಿ. ಈಗ ಕರುಣಾಸಂಧಿ ಕೇಳಿದ ಮೇಲೆ ಆ ಭಗವಂತನ ಅದು ಎಷ್ಟು ಅಪ್ರಿಶಿಯೇಟ್ ಮಾಡ್ತೀವೋ ಒಳಗಡೆ ಗೊತ್ತಿಲ್ಲ.
ಬಾಯಿನಲ್ಲಿ ರಸ ಬರೆಸ್ತಾನೆ, ಅದು ನೋಡಿದ ತಕ್ಷಣ ಉಪ್ಪಿನಕಾಯಿ ನೋಡಿದ ತಕ್ಷಣ ರಸ ಬರುತ್ತೆ, ಅಲ್ಲಿ ಬರುತ್ತೆ, ಅಲ್ಲಿರ್ತಾನೆ, ಇಲ್ಲಿರ್ತಾನೆ, ಎಲ್ಲಾ ಕಡೆನೂ ಬರುತ್ತೆ, ಎಲ್ಲಾ ಕಡೆನೂ ದೇವ್ರು ನೋಡ್ತೀವಿ ಈಗ ನಾವು. ಹಿಂಗಿದೆ. ರೆಕಾರ್ಡಿಂಗ್ ಟೆಲಿಗ್ರಾಮ್ ಅಲ್ಲಿ ಹಾಕ್ತೀರಾ ಆಚಾರ್ಯ ನೀವು? ಹಾಕ್ತೀನಿ. ಇದು ಕನ್ಫ್ಯೂಸ್ ಆಗೋಯ್ತು. ಶ್ರೀಕೃಷ್ಣ ಅರ್ಪಣಮಸ್ತು ಮಧ್ವೇಶ. ಆಯ್ತು, ಕೃಷ್ಣ ಅರ್ಪಣ. ನಮಸ್ಕಾರ ಆಚಾರ್ಯ. ಧನ್ಯವಾದ ಆಚಾರ್ಯ. ಧನ್ಯವಾದಗಳು.